ಹರೇ ಕೃಷ್ಣ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಶ್ಯಪ ಟಾಕ್ಸ್. ನಾನು ಶ್ರೀಕಲಾ. ವಿಡಿಯೋ ಯಾಕೆ ಬ್ಲ್ಯಾಂಕ್ ಆಗಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಾಕಂದರೆ ನಾನು ಇಂಟ್ರೊಡಕ್ಷನ್ ವಿಡಿಯೋ ಮಾಡ್ಕೊಳ್ಳೋದೇ ಮರ್ತೋದೆ. ನಾನು ಅರುಂಧತಿ ಲುಕ್ನ ರೀಕ್ರಿಯೇಟ್ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ಶಾಪಿಂಗ್ ಅಂತ ಹೋಗ್ತಾ ಇದ್ದೀನಿ. ಹಾಗಾಗಿ ಶಾಪಿಂಗ್ ಹೇಗಾಗುತ್ತೆ ಅಂತ ನೋಡಿ ಬನ್ನಿ. ಇವಾಗ ಚಿಕ್ಕಪೇಟೆ ಬಂದ್ವಿ. ಯಪ್ಪ, ಪಾರ್ಕಿಂಗ್ ಸಿಗೋಷ್ಟೊತ್ತಿಗೆ ಸಾಕಾಗೋಯ್ತು. ಸೀರಿಯಸ್ಲಿ ಎಷ್ಟು ಕೋಪ ಬರ್ತಾ ಇತ್ತು ಅಂದರೆ ಲಿಟ್ರಲಿ ಗಾಡಿನಲ್ಲೇ ಇಟ್ಬಿಟ್ಟೆ ಹೋಗ್ಬಿಡೋಣ ಅಂತ ಅನಿಸ್ತಾ ಇತ್ತು. ಅಷ್ಟು ಕೋಪ ಬರ್ತಾ ಇತ್ತು. ಬನ್ನಿ ಶಾಪಿಂಗ್ ಮಾಡೋಣ. ಹಾಯ್, ಅಲ್ಲಿ ನೋಡಿ ಬರ್ದಿದ್ದಾರೆ, ಆಲ್ ಐಟಮ್ಸ್ ಆರ್ ಮೇಡ್ ಬೈ ಯೂಸಿಂಗ್ ಮಿನರಲ್ ವಾಟರ್. ಈ ಮಿನರಲ್ ವಾಟರ್ನೇ ಯೂಸ್ ಮಾಡಿರ್ತಾರೆ, ಓಕೆನಾ? ಸೊ ಯಾರು ಬೇಕಾದ್ರೂ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವರೇ ನಮಗೆ ರೆಕಮೆಂಡ್ ಮಾಡಿರೋದು. ಇದು ಸ್ಪೆಷಲ್ ಬೇಲ್ ಬಂತು. ನಾವು ಮಸಾಲೆ ಪುರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಇವಾಗ. ಇಲ್ಲಿ ನೋಡಿ, ಆ ವ್ಲಾಗಲ್ಲೂ ಇದು ಬರುತ್ತೆ, ಈ ವ್ಲಾಗಲ್ಲೂ ಇದು ಬರುತ್ತೆ, ಎರಡು ವ್ಲಾಗಲ್ಲೂ ಇದು ಬರುತ್ತೆ. ಸ್ಪೆಷಲ್ ಬೇಲ್ ಆರ್ಡರ್ ಮಾಡಿದ್ವಿ. ನೊಣ ಎಲ್ಲ ಬರ್ತಿದಪ್ಪ. ಈಗ ಸ್ಪೆಷಲ್ ಬೇಲ್ ಆರ್ಡರ್ ಮಾಡಿದ್ವಿ. ನೋಡಿ, ಒಂದು ಸೊಳ್ಳೆ ಬ್ಯಾಟು ತಗೊಂಬಂದ್ಬಿಡಿ. ಸಾರಿ, ತಿನ್ನಕ್ಕೂ ಅಷ್ಟು ಚೆನ್ನಾಗಿರುತ್ತೆ ಅನ್ಸುತ್ತೆ. ಟೇಸ್ಟ್ ಮಾಡ್ಕೊಂಡು ಇನ್ನೊಂದು ನಾವು ಮಸಾಲೆ ಪುರಿ ಆರ್ಡರ್ ಮಾಡಿದ್ವಿ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಮಸಾಲೆ ಪುರಿ ಬಂದಮೇಲೆ ಅದನ್ನು ಟೇಸ್ಟ್ ಮಾಡಿ ಹೇಗಿರುತ್ತೆ ಅಂತ ಹೇಳ್ತೀವಿ. ಬಟ್ ಇದು ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಟೇಸ್ಟ್ ಒಳ್ಳೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಸ್. ಸೊ ನಾನು ವಾಯ್ಸ್ ಓವರ್ ಏನು ಕೊಡೋದು ಬೇಡ, ಎಲ್ಲ ನಮ್ಮ ಅಕ್ಕ ಮಾತಾಡಿದ್ದಾರೆ, ಅದನ್ನೇ ಹಾಕ್ಬಿಡ್ತೀನಿ. ಆದರೆ ನೀವು ಅಲ್ಲಿ ಫೋಟೋ ನೋಡಿ, ಸ್ಪೆಷಲ್ ಬೇಲ್ ಆ ಕಲರ್ ಇದೆ, ಬಟ್ ಇಲ್ಲಿ ಕಲರ್ ಇಲ್ಲ. ಮೋಸ ಮಾಡಿದ್ದಾರೆ. ಸ್ಕ್ಯಾಮ್ ಇವೆಲ್ಲ, ಸ್ಕ್ಯಾಮ್. ನಾವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಮಸಾಲೆ ಪುರಿಗೋಸ್ಕರ. ಫೈನಲಿ ಅಲ್ಲಿ ಮಸಾಲ ಪುರಿ ಬರ್ತಾ ಇದೆ. ಸೊ ಇವಾಗ ಟ್ರೈ ಮಾಡೋಣ. ಮಸಾಲ ಪುರಿ ಮತ್ತು ಸ್ಪೆಷಲ್ ಬೇಲ್ ಪುರಿ ತೊಗೊಂಡಿದ್ದೀವಿ, ಟ್ರೈ ಮಾಡೋಣ. ಸೊ ಇದು ನಮ್ಮ ಅಕ್ಕ ಹೇಳ್ಕೊಡಿರೋ ಸ್ಟೈಲ್. ಟೇಸ್ಟ್ ಮಾಡೋಣ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸ್ಪೆಷಲ್ ಬೇರ್ ಥರನೇ ಇದೆ. ಬಂದು ಟ್ರೈ ಮಾಡ್ಬೋದು, ಚೆನ್ನಾಗಿದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಇದು ಅಮೇರಿಕನ್ ಸೇವ್ ಪುರಿ. ನೀವು ಹೇಳಿ ನಂಗೆ ನಗ್ಸಿದ್ರಿ ಗೈಸ್. ಇದು ಅಮೇರಿಕನ್ ಸೇವ್ ಪುರಿ ಅಂತ ಯುನೀಕ್ ಆಗಿದೆ ನೋಡಿ, ಅಲ್ವಾ? ಫುಲ್ ಸ್ಕ್ವೇರ್ ಶೇಪಲ್ಲಿದೆ. ಅದಕ್ಕೆ ಇದನ್ನು ಟ್ರೈ ಮಾಡೋಣ ಅಂತ ಅಕ್ಕ ಅಂದರು. ಸೊ ತೊಗೊಂಡಿದ್ದೀವಿ. ಬನ್ನಿ ಟೇಸ್ಟ್ ಮಾಡಿ, ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ, ಓಕೆನಾ? ಪಾನಿಪುರಿ ಬೇಕು. ಲಾಸ್ಟಲ್ಲಿ ಪಾನಿಪುರಿ ತಿನ್ನಲೇಬೇಕು. ಏನೇ ತಿಂದರೆ ಲಾಸ್ಟಲ್ಲಿ ಪಾನಿಪುರಿ ತಿನ್ನಲೇಬೇಕು. ಸೊ ಇದನ್ನ ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ. ಎಸ್, ಇದು ನಮ್ಮ ಫಸ್ಟ್ ಲವರ್, ಆಲ್ಸೋ ಫಾರ್ ಎವರ್ ಲವ್. ಸೊ ಬನ್ನಿ ತಿನ್ನೋಣ. ಒಂದು ರೌಂಡ್ ತಿಂದು ಮುಗಿಸ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ದೀವಿ. ಎಸ್, ಹೋಗೋಣ. ಸ್ವಲ್ಪ ಶಾಪಿಂಗ್ ಮಾಡಬೇಕು, ಶಾಪಿಂಗ್ ಮಾಡೋಣ. ಅದೇನಕ್ಕೆ ಅಂತಲೂ ಹೇಳ್ತೀನಿ, ಆಯಿತಾ? ಲಾಸ್ಟಲ್ಲಿ ಹೇಳ್ತೀನಿ ಏನಕ್ಕೆ ಅಂತ. ಹೌದು. ಸೊ ಇವಾಗ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದೇನಕ್ಕೆ ಅಂತ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ, ಆಯಿತಾ? ಫುಲ್ ಹಾರರ್ ವೈಬ್ಸ್ ಬರ್ತಾರೆ. ಓಕೆ, ನಾವು ಇಲ್ಲಿಗೆ ಹೋಗ್ತಾ ಇದ್ದು ಮಹಾದೇವ್ ಬ್ಯಾಂಗಲ್ಸ್ ಆ್ಯಂಡ್ ಫ್ಯಾನ್ಸಿ ಸಮಥಿಂಗ್ ಸ್ಟೋರ್ಸ್ ಅನ್ಸುತ್ತೆ. ಒಂದು ಶಾಪ್ ಇನ್ನೊಂದು ಮೇಲ್ಗಡೆ ಇದೆ, ಅಲ್ಲಿ ಸಿಗಲಿಲ್ಲ ನಮಗೆ ಮೆಟೀರಿಯಲ್ಲು. ಸೊ ಮೇಲ್ಗಡೆ ಬನ್ನಿ ಅಂತ ಹೇಳಿದ್ರು. ಹಂಗೆ ಹೇಳ್ತಿದ್ದಾರಲ್ಲ, ಅದೇ ಕರೆಕ್ಟ್. ಓಕೆ, ಲೆಟ್ಸ್ ಗೋ.
ನನಗೆ ಈ ಯೆಲ್ಲೋ ಕಲರೇ ಬೇಕಾಗಿತ್ತು. ಸೊ ಫೈನಲಿ ಸಿಕ್ತು. ಓಕೆ, ನಿಮ್ಮ ಹೆಸರೇನು ಸರ್? ರಾಮದೇವ್ ಮೆಟೀರಿಯಲ್, ಬಸವರಾಜ ಮಾರ್ಕೆಟ್. ತುಂಬಾ ಚೀಪ್ ರೇಟ್ಗೆ ಸಿಗುತ್ತೆ. ಯಾವ ಮೆಟೀರಿಯಲ್ ಬೇಕೋ ಅಲ್ಲ ಮೆಟೀರಿಯಲ್ ಸಿಗುತ್ತೆ. ಎನಿ ಮೆಟೀರಿಯಲ್, ಜಾರ್ಜೆಟ್, ಸಿಫಾನ್, ಚಿನ್ನೋನು, ವೆಲ್ವೆಟ್, ಸಾಟಿನು, ಜಾರ್ಜೆಟ್ ಮೆಟೀರಿಯಲ್, ಸಾರೀಸ್, ಲೆಹಂಗಾ, ಗೌನ್, ಟಾಪ್ ಮೆಟೀರಿಯಲ್, ಎನಿ ಮೆಟೀರಿಯಲ್ ಚೀಪ್ ಅಂಡ್ ಬೆಸ್ಟ್. 100 ರೂಪೀಸ್ ಸ್ಟಾರ್ಟಿಂಗ್ ಇದೆ, 1000 ರೂಪೀಸ್ ರೇಂಜ್ ತನಕ ಸಿಕ್ಕತ್ತೆ. ಚೀಪ್ ಅಂಡ್ ಬೆಸ್ಟ್. ಓಕೆ, ಗೊತ್ತಾಯ್ತು. ಆ್ಯಂಡ್ ಇವ್ರದ್ದು 3 ಅಂಗಡಿಗಳಿದ್ದಾವೆ. ಸೊ ನಿಮಗೆ ವೆರೈಟಿ ಸಿಗುತ್ತೆ, ನೋ ಡೌಟ್. ಆಯಿತಾ? ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ನೀವು ಕೂಡ ವಿಸಿಟ್ ಮಾಡಿ. ಫೈನಲಿ ಸ್ಯಾರಿ ಸಿಕ್ತು. ಬ್ಲೌಸ್ ತೊಗೋಬೇಕು. ಯೆಲ್ಲೋ ಕಲರ್ ಬ್ಲೌಸೇ ಆಗಬೇಕು. ಹಾಗೆ ಸ್ವಲ್ಪ ಇದು ತೊಗೊಳ್ಬೇಕು, ಏನಂತಾರೆ, ತಾಳಿ ಆ್ಯಂಡ್ ಆಲ್ ತೊಗೊಳ್ಬೇಕು. ಸಮಥಿಂಗ್ ಎಕ್ಸೈಟಿಂಗ್ ಇಸ್ ಕಮ್ಮಿಂಗ್. ಆಯಿತಾ? ಎಲ್ಲರೂ ನೋಡಿ. ಸೊ ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ನ ನಂದು ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡಿ. ಆಯಿತಾ? ಸೊ ಇದು ಒಂದು ಅಂಗಡಿಗೆ ಬಂದ್ವಿ. ಇಲ್ಲ, ಸೊ ಫೈನಲಿ ಸಿಕ್ತು ನಮಗೆ. ಈ ಅಂಕಲ್ ಕೊಡ್ಸಿದ್ರು. ಇವ್ರ ಶಾಪಲ್ಲಿ ಇತ್ತು ಅಷ್ಟೇ, ಅವ್ರೇನು ಕೊಡಿಸ್ಲಿಲ್ಲ. ಎಸ್, ಸೊ ಫೈನಲಿ ಸಿಕ್ತು. ಬನ್ನಿ ಹೋಗೋಣ. ಸೊ ಸಕ್ಸಸ್ಫುಲಿ ತಾಳಿ ತಗೊಂಡ್ವಿ. ಓಕೆ, ಬನ್ನಿ ಹೋಗೋಣ. ಓಕೆ, ಸೊ ಇಲ್ಲಿಗೆ ಬಂದರೆ ನೀವು ಸ್ವಲ್ಪ ಪೇಷನ್ಸಾಗಿ ಬನ್ನಿ. ಅಷ್ಟು ಈಸಿಯಾಗಿ ನಿಮಗೆಲ್ಲ ಸಿಕ್ಬಿಡಲ್ಲ, ತುಂಬ ಓಡಾಡಬೇಕಾಗುತ್ತೆ. ಸೊ ಸ್ವಲ್ಪ ಲೇಟಾಗಿ ಸಿಗುತ್ತೆ. ಟೈಮ್ ತಗೊಂಡು ಪೇಷನ್ಸಿಂದ ಹುಡುಕ್ಬೇಕು. ಸ್ವಲ್ಪ ಕಷ್ಟ, ನನ್ನ ಪೇಷನ್ಸ್ ಇಲ್ಲ. ಆದರೂ ಓಕೆ, ಬೇಕಲ್ಲ, ಇನ್ನೇನು ಮಾಡೋದು ಅಂತ ಬಂದರೆ. ಎಲ್ಲರಿಗೂ ಸಿಗ್ತಾನೆ ಇಲ್ಲ ಯೆಲ್ಲೋ ಕಲರ್ ಬ್ಲೌಸ್. ಇಡೀ ಚಿಕ್ಕಪೇಟೆ ಓಡಾಡಿದ್ದೀನಿ ನಾನಂತ ಇವತ್ತು. ಸೀರಿಯಸ್ಲಿ ಪೇಷನ್ಸ್ ಇಸ್ ದ ಮೇನ್ ಥಿಂಗ್. ನಿಮಗೆ ಬೇಕಾಗಿರೋದು. ನನಗಂತೂ ಸಾಕಾಗೋಯ್ತು ಓಡಾಡಿ. ಇವಾಗ ಗಾಡಿ ಹುಡ್ಕೋದೇ ದೊಡ್ಡ ಟಾಸ್ಕು. ಬಟ್ ನಾನು ಕರೆಂಟ್ ಲೊಕೇಶನ್ ಕಳಿಸ್ಬಿಟ್ಟಿದ್ದೀನ. ಸೊ ಅದನ್ನ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಗಾಡಿ ಹತ್ರ ಸಿಗೋಣ. ಸ್ವಲ್ಪ ಶಾಪಿಂಗ್ ಎಲ್ಲ ಆದಮೇಲೆ ಹೊರಟಿದ್ದೀವಿ ಇವಾಗ ಪಾರ್ಕಿಂಗ್ ಹತ್ರ. ಬನ್ನಿ ಹೋಗೋಣ. ಸಕ್ಸಸ್ಫುಲಿ ಗಾಡಿ ಹತ್ರ ಬಂದ್ವಿ. ಹೆಂಗಪ್ಪ ಇರ್ತದೆ ಇವಾಗ ಗಾಡಿನ. ಸೊ ಗಾಡಿ ಹಾಕೊಂಡಿದ್ದೀವಿ. ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ. 4 ಲಾರಿಗಳು ಸಿಗಾಕೊಂಡ್ಬಿಟ್ಟಿದೆ ಇವಾಗ. ಸೊ ತೆಗಿತಾ ಇಲ್ಲ. ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಯಾವಾಗ ತೆಗಿತಾರೆ ಅಂತ ಗೊತ್ತಿಲ್ಲ. ಇವು ತೆಗೆದ ಮೇಲೆ ನಾವು ಹೋಗೋಕ್ಕಾಗೋದು. ಸೊ ಇಷ್ಟು ಚಿಕ್ಕ ರೋಡಲ್ಲಿ ಏನೇನು ತರ್ತಾರೆ ಅಂತ ಗೊತ್ತಾಗಲ್ಲ. ಇಲ್ಲಿ ಅಲ್ಲಿ ಅಷ್ಟು ಚಿಕ್ಕ ರೋಡಲ್ಲಿ 2 ಆಟೋ ತಂದಿದ್ದಾರೆ. ಇಲ್ಲೊಂದು ಆಟೋ ಬಂತು, ಎದುರುಗಡೆ ಈ ಒಂದು ಆಟೋ, ಅದ್ರ ಹಿಂದೆಗಡೆ ಅಲ್ಲೊಂದು ಆಟೋ, ಅದೊಂದು ಹಿಂದೆ ಹೋಗ್ತಾ ಇದೆ. ಹಿಂಗೆ ಅವಸ್ಥೆ ನಮ್ಮದು. ನಮ್ಮ ಗಾಡಿ ಇಲ್ಲಿದೆ. ಏನೋ ರಾಮ. ಸೊ ಇವಾಗ ವಿಜಯನಗರ್ಗೆ ಬಂದ್ವಿ ನಾವು. ಮೂಗ್ಬೆಟ್ ತೊಗೊಳ್ಬೇಕು ಅಲ್ವಾ ಅಕ್ಕ? ಹೌದು. ಓಕೆ, ಸೊ ಮೂಗ್ಬೆಟ್ ತೊಗೊಳ್ಳೋಣ. ಹುಡ್ಕೋಣ ಒಂದು ಸ್ವಲ್ಪ. ನೋಡಿದ ತಕ್ಷಣ ತೊಗೊಳ್ಳೋದು ಬೇಡ, ಬೆಸ್ಟಲ್ಲಿ ಬೆಸ್ಟ್ ತೊಗೊಳ್ಳೋಣ. ಸೊ ಮೂಗ್ಬೆಟ್ಟೆಲ್ಲ ಹುಡುಕ್ಬಿಟ್ಟು ನಾವು ಸೀದಾ ಮನೆಗೆ ಹೋಗೋಣ. ಗೈಸ್, ನಾವಿವಾಗ ಜೋಳ ತಗೊಳಕ್ ಬರ್ತಾ ಇದ್ದೀವಿ. ಯಾರು ಇಲ್ವಲ್ಲ ನೋಡಿ. ಯಮ್ಮಿ ಯಮ್ಮಿ ಜೋಳ. ಅಲ್ಲಿ ನೋಡಿ ಖಾಲಿ ಇದೆ. ನನ್ನ ಹತ್ರ ಇದೆ. ಖಾಲಿ ಸಿಪ್ಪೆ ಕೊಟ್ಟಿದ್ದಾಳೆ ನನ್ನ ತಂಗಿ. ಇಲ್ಲ, ಕೊಡ್ತೀನಿ ಅಕ್ಕಂಗೆ. ಒಂದು ಫುಲ್ ಅವಳೆ ತಗೊಂಡಿದ್ದಾಳೆ. ಸೊ ನಾವು ಬಂದ್ವಿ ಇವಾಗ ಚಪ್ಪಲ್ ತಗೊಳಕ್ಕೆ. ಅಕ್ಕಂಗೆ ಬೇಕಂತೆ.
ಓ ನೋ. ಇಲ್ಲ, ಅದು ಸ್ಟಿಕರ್ ಹಾಕಿರೋದು. ಅದು ಸ್ಟಿಕರ್ ಹಾಕಿರೋದು ಕೊಡಿ. ಏನಾಗಿಲ್ಲ ಟ್ಯಾಬ್ಯಾ, ಏನಾಗಿಲ್ಲ. ಸ್ಟಿಕ್ಕರ್ದು ಮಾರ್ಕು ಸ್ಟಿಕರ್ದು ಮಾತ್ರ ಆಗಿರೋದು. ಅದು ಏನಾಗಿಲ್ಲ. ಅದು ಅಥವಾ ಏನಿದೆ ನಿಮಗೆ 880 ಆಗುತ್ತೆ. ಎಲ್ಲಿದೆ ನನಗೆ 800 ಮಾಡ್ಕೊಳ್ಳಿ. 800 ಹೆಂಗೆ ಆಗುತ್ತೆ ಮೇಡಮ್? 800 ಮಾಡ್ಕೊಳ್ಳಿ. ಮನೆ ಹೋಯ್ತಾ? ಮನೆ ಹೋಯ್ತು 810 ಆಗುತ್ತೆ ಮೇಡಮ್. ಇಲ್ಲ ಅಣ್ಣ ಮಾಡ್ಕೊಳ್ಳೋಣ, ಆಗುತ್ತೆ. ನಾವು ಮೂರ್ ಜೊತೆ ತಗೊಂಡಿದೀವಲ್ಲ. ಇಲ್ಲ 810 ಆಗುತ್ತೆ, ಮಾಡ್ತೀವಿ. 10 ರೂಪಾಯಿ ಸಿಗೋದು. ಗೈಸ್ ನೋಡಿ ಎಷ್ಟು ಡವ್ ಮಾಡ್ತಾರೆ ಅಂತ. ತಗೊಂಡು ಬೇರೆ ಕಡೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀವಿ ಕಸಿನ್ ಮುಂಬೈ ಇಲ್ಲ ಅಂತ. ಅಕ್ಕ ಕಾಸ್ಮೆಟಿಕ್ಸ್ನ ನೋಡ್ತಾ ಇದ್ದಾರೆ. ನೋಡಿದ್ವಿ ಒಂದು ಸಿಗ್ಲಿಲ್ಲ. ಸುಸ್ತಾಗಿ ಹೋಗ್ಬಿಟ್ಟಿದೆ. ಅದೊಂದು ಅಂಗಡಿ ಲಾಸ್ಟ್ ನೋಡ್ಕೊಂಡು ಮನೆಗೆ ಹೋಗ್ಬೋಣ. ಸಿಕ್ಕಾಪಟ್ಟೆ ಅಂಗಡಿಗಳನ್ನ ಸುತ್ತದ ಮೇಲೆ ನಮ್ಗೆ ಸಿಗಲಿಲ್ಲ ನೋಸ್ ಪಿನ್ಸು. ಅದನ್ನ ಅಕ್ಕ ಅವ್ರ ಮನೆ ಹತ್ರ ನೋಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅಲ್ಲೊಂದ್ಸಲ ಟ್ರೈ ಮಾಡೋಣ. ನಮ್ಮ ಮನೆ ಹತ್ರ ಒಂದೆರಡು ಅಂಗಡಿಗಳಿದ್ದಾವೆ. ಅದನ್ನ ಯಾವಾಗಾದ್ರೂ ಸಂಜೆ ಇಲ್ಲ ನಾಳೆ ಹೋಗಿ ನೋಡ್ಕೊಂಡು ಬರ್ತೀನಿ. ನಾನು ಎಲ್ಲಾದ್ರೂ ಒಂದ್ ಕಡೆ ಚೆನ್ನಾಗಿರೋದಿದ್ರೆ ಅಲ್ಲಿ ತಗೊಂಡ್ಬಿಟ್ಟು ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮ್ಗೆ, ಆಯ್ತಾ? ಗೈಸ್ ಇಲ್ಲಿ ಸ್ಟಫ್ಡ್ ಅನಿಮಲ್ಸ್ ಇದೆ. ಸೊ ಯಾರಿಗಾದ್ರೂ ನನ್ನ ಮೇಲೆ ಜಾಸ್ತಿ ಪ್ರೀತಿ ಇದ್ರೆ ಪ್ಲೀಸ್ ತಂದ್ಕೊಟ್ಬಿಡಿ. ಗೈಸ್ ನಮ್ಮ ಅಕ್ಕಂಗೆ ಕಪ್ಪೆ ಚಿಪ್ ಬೇಕಂತೆ. ಅಲ್ಲಿ ಕೇಳಿದ್ವಿ, ಅವರು ಅಲ್ಲಿ 14th ಕ್ರಾಸಲ್ಲಿ ಚೆಕ್ ಮಾಡಿ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಹೋಗೋಣ ಆಯ್ತಾ. ಪ್ಲೀಸ್, ಇಷ್ಟೊಂದು ಟ್ರಾಫಿಕ್ ಎಲ್ಲ ಇದ್ರೆ ನಾವು ಹೆಂಗೆ ಓಡಾಡೋದು? ಹಾಂ ಹೌದು. ಅಕ್ಕಂಗೆ ಬರೀ ಕವಡೆ ಮಾತ್ರ ಸಿಕ್ತು, ಕಪ್ಪೆ ಚಿಪ್ ಸಿಗ್ಲಿಲ್ಲ. ಏನು ಮಾಡೋಣ? ನೋಡೋಣ, ಇನ್ನೊಂದೆರಡು ಅಂಗಡಿ ನೋಡೋಣ. 2 ಅಂಗಡಿ ಕೇಳ್ಬಿಟ್ಟು ಸಿಕ್ಕಿಲ್ಲ ಅಂದರೆ ವಾಪಸ್ ಮನೆಗೆ ಹೋಗೋಣ. ಏನು ಮಾಡೋಕ್ಕಾಗುತ್ತೆ, ವಾಪಸ್ ಮನೆಗೆ ಹೋಗೋಣ ಅಷ್ಟೇ. ನಾವು ಇವಾಗ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಓಕೆ, ಸೊ ಜಾತ್ರೆಗೆ ಹೋಗೋಣ, ಬನ್ನಿ ಹೋಗೋಣ. ನಂಗೆ ಆ್ಯಕ್ಚುಲಿ ಬಲೂನ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅಕ್ಕ ಬಲೂನ್ ಕೊಡ್ಸಿ ಅಕ್ಕ. ಗೈಸ್ ನಮ್ಮ ಅಕ್ಕ ಒಂದು ಬಲೂನ್ ಕೊಡ್ಸಿಲ್ಲ ಗೈಸ್ ನನಗೆ. ಇವ್ರೊಬ್ರು ಅಕ್ಕನ ಗೈಸ್ ಇವರು ನೋಡಿ. ಬಲೂನ್ ಬೇಕು ನಂಗೆ. ಇದನ್ನ ಆಡುವಾಗ ಒಂದ್ಸಲ ಬೀಳ್ತಾ ಫುಲ್ ಕೈಯೆಲ್ಲ ಗಾಯ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು. ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ಅದು. ಅದೇ ಲಾಸ್ಟ್, ಆಮೇಲೆ ಆಡಲೇ ಇಲ್ಲ. ಇವಾಗ ಆಡಬೇಕು ಅಂದ್ರೂ ಬಿಡ್ತಾ ಇಲ್ಲ. ಇದು ನಾನು ಉಪ್ಪಿನಕಾಯಿ ನೋಡಕ್ ಬಂದೆ, ಬಿಕಾಸ್ ಉಪ್ಪಿನಕಾಯಿ ಇಸ್ ಲವ್ ಫಾರ್ ಮೀ. ಆಕ್ಚುಲಿ ಏನ್ ಗೊತ್ತಾ, ಆಂಧ್ರ ಸೈಡ್ ಉಪ್ಪಿನಕಾಯಿ ಇದು ಯಾವುದು ಹಾಗಲಕಾಯಿ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ. ನಮ್ಮಕ್ಕ ನನಗೆ ಶಂಕರ್ ಪೊಳೆ ಕೊಡ್ಸಿದ್ರು. ಸೊ ಶಂಕರ್ ಪೊಳೆ ತಗೊಂಡ್ವಿ, ಮತ್ತೆ ಅವರು ತಗೊಂಡ್ರು. ಸೊ ನನ್ನ ತಂಗಿ ಬಂದು ಗೈಸ್ ಇಲ್ಲಿ, ಇವಳು ನನ್ನ ತಂಗಿ. ನನ್ನ ತಂಗಿ ಚಿಯಾ ಸೀಡ್ಸ್ ತಗೊಂಡ್ಲು. ಓ ಇವಾಗ ಬೇಡ ಅಂದ್ಬಿಟ್ಟು ಆಮೇಲೆ ಬಂದು ಎತ್ಕೋತಾಳೆ, ನಂಗೆ ಗೊತ್ತು. ಸೊ ಇದು ಪಿಕ್ ಎನಿ ಒನ್ at 20 rupees. ಇನ್ನೊಂದು ಕಾಲಕಟ್ಟ ಮತ್ತೆ ಆರೆಂಜು. ದಿಸ್ ಇಸ್ ಫುಲ್ ಕಾಲಕಟ್ಟ ಫಾರ್ ಅಕ್ಕ. ಸೊ ದಿಸ್ ಇಸ್ ಮೈನ್ ಕಾಲಕಟ್ಟ ಆ್ಯಂಡ್ ಆರೆಂಜ್. 50 ರೂಪಾಯಿ ಸರ್, 50 ರೂಪಾಯಿ ಆರೆಂಜ್ ಅದು. ಯಮ್ಮಿ ಯಮ್ಮಿ ಅಂತ ಬರ್ದಿದೆ ನೋಡಿ ಅದ್ರ ಮೇಲೆ. ಗೈಸ್ ನೋಡಿ ನಮ್ಮ ಅಕ್ಕ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದಾರೆ. ಫ್ಲಾಶ್ ಲೈಟ್ ಆನ್ ಮಾಡಿದೆ. ಹೀರೋಯಿನ್ ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ ನಮ್ಮ ಅಕ್ಕ. ಸಕ್ಕತ್ತಾಗಿಲ್ವಾ ನೋಡಿ. ವಿಡಿಯೋ ಮಾಡೋವಾಗ ನಾನು
ಅದ್ಯಾಕಿದು ಅದು ಬೆಳಕಿದೆಯಲ್ಲ ಅದಕ್ಕೆ ತಗೋತಾ ಇಲ್ಲ. ಗೈಸ್ ಹಿಂಗೆ ಮಾಡಿ ಹಿಂಗೆ ಗೈಸ್ ನೋಡಿ ಗೈಸ್, ಅವಳು ವಿಡಿಯೋ ಮಾಡೋವಾಗ ನಾನು ಫ್ಲ್ಯಾಶ್ ಆನ್ ಮಾಡಿದ್ದೆ ಆಯ್ತಾ. ನನ್ನ ವಿಡಿಯೋ ಮಾಡೋವಾಗ ಫ್ಲ್ಯಾಶ್ ಆನ್ ಮಾಡ್ತಾ ಇಲ್ಲ. ಅದು ನಾನು ಬೇಕು ಅಂತ ಮಾಡಿದಲ್ಲ, ಬೇಕು ಅಂತಾನೆ ಗೈಸ್, ನಾನು ಚೆನ್ನಾಗಿ ಕಾಣಿಸ್ಬಾರ್ದು ಅಂತಾನೆ ಅವಳು ಮಾಡಿಲ್ಲ. ಅಯ್ಯೋ ಹಂಗಲ್ಲ ಮಾಡಿ ಜಾತ್ರೆಗೆ. ಗೈಸ್ ಇವಳು ಮಿಸ್ ವರ್ಲ್ಡ್, ನಾನು ಯಾವತ್ತೂ ಹೇಳಿಲ್ಲ ಮಿಸ್ ಬ್ಯೂಟಿಫುಲ್, ಅದಕ್ಕೆ ಅವಳ ಮುಖ ತೋರಿಸ್ತಾ ಇಲ್ಲ, ಎಲ್ಲಿ ದೃಷ್ಟಿ ಆಗ್ಬಿಡುತ್ತೋ ಅಂತ. ನಾನು ಬಾಯ್ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಾನು ಬುಕ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ, ಯಾಕಂದ್ರೆ 7 o'clock ಆಗಿದೆ. ಅಷ್ಟೇ ಅಲ್ಲ. ಓಕೆ, ನಂದು ಹೇಳ್ಬಿಡಿ. ಹಾಯ್ ಗೈಸ್, ಇವಾಗ ಬಾಯ್ ಹೇಳೋ ಸಮಯ. ಸೊ ಬಾಯ್ ಗೈಸ್, ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಮನೆಗೆ. ಮನೆಗೆ ಹೋಗ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ಮನೇಲಿ 7 o'clock ಮೇಲೆ ಮನೆ ಒಳಗಡೆ ಬಿಟ್ಕೊಳ್ಳೋದಿಲ್ಲ. ಸೊ ಹಂಗಾಗಿ ಹೋಗ್ತಾ ಇದ್ದೀನಿ. ಈಗ ಆಲ್ರೆಡಿ 6:45 ಆಗಿದೆ. ನಂಗೆ ಇಲ್ಲಿಂದ ಒಂದು 10-15 minutes ಆಗುತ್ತೆ. ಸೊ ವಿತಿನ್ 7 o'clock ನಾನು ಹೋಗ್ಬಿಡ್ತೀನಿ. ಹಂಗಾಗಿ ಹೊರಟಿದ್ದೀನಿ ನಾನು. ಇವರಿಬ್ರಿಗೂ ಬಾಯ್ ಹೇಳ್ತಾ ಇದ್ದೀನಿ. ನಮ್ಮ ಜೊತೆ ನಮ್ಮ ಅಮೃತನ ಜಾಯ್ನ್ ಆಗಲ್ಲ, ಅವಾಗಲೇ ನೋಡ್ತೀನಿ ನಾನು ಬ್ಲಾಗಲ್ಲಿ. ಓಯ್ ಅಮೃತ, ಮುಖ ತೋರಿಸಿದ್ಲು ಫೈನಲಿ. ಬಾಯ್ ಹೇಳ್ಬಿಟ್ಟು ನಾವು ಹೊರಡ್ತಾ ಇದ್ದೀನಿ ಇವಾಗ. ಓಕೆ, ಶ್ರೀಕಲಾ ವಿ ಭಟ್ ಅವರ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾಕಂದರೆ ಅವಳು ಅವಾಗವಾಗ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ತಾಳೆ, ಅದೆಲ್ಲರದ್ದು ನೋಟಿಫಿಕೇಶನ್ ಬರ್ತಿರುತ್ತೆ. ಆ್ಯಂಡ್ ಆಲ್ಸೋ ಎಲ್ಲ ವೀಡಿಯೋನು ಕೊನೆ ತನಕ ನೋಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಲೈಕ್ ಮಾಡ್ಕೊಳಕ್ಕೆ ಹೇಳಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಓಕೆನಾ? ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.